ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಸಮಾಜಶಾಸ್ತ್ರದ ಮೊದಲ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥ ಪಾಠದ ಮೇಲೆ ಒಟ್ಟು 22 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನೇ ತಂದಿದ್ದೀವಿ. ಇದಕ್ಕಿಂತ ಮೊದಲಿನ ಎಲ್ಲ ಪಾಠಗಳ ವಿಡಿಯೋಗಳನ್ನು ತಾವು ನೋಡೋದಿದ್ರೆ ಮೇಲೆ SSLC ಸೋಷಿಯಲ್ ಸೈನ್ಸ್ MCQ ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಇಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನದ ಪಾಠಗಳು, ಪ್ರಾಕ್ಟೀಸ್ ಪೇಪರ್ ಮತ್ತು ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳಿದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ. ಸಮಾಜ ವಿಜ್ಞಾನ ವಿಷಯದ ಭಾಗ 1ರಲ್ಲಿ ಸಮಾಜಶಾಸ್ತ್ರದ ಮೊದಲ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರುವುದಕ್ಕೆ ಏನಂತಾರೆ? ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರುವುದಕ್ಕೆ ಏನಂತಾರೆ? ಸಾಮಾಜಿಕತೆ, ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯೂನತೆ, ಸಾಮಾಜಿಕ ಅಸಮಾನತೆ. ಸರಿ ಉತ್ತರ ಬಂದ್ಬಿಟ್ಟು ಅದನ್ನು ಸಾಮಾಜಿಕ ಅಸಮಾನತೆ ಅಂತ ಕರೀತಾರೆ. ಪ್ರಶ್ನೆ 2, ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿ ಅವಕಾಶಗಳನ್ನು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿಗೆ ಅವಕಾಶಗಳನ್ನು ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ 36, 37, 38, 39. ಸರಿ ಉತ್ತರ ಬಂದ್ಬಿಟ್ಟು 36ನೆಯ ವಿಧಿ. ಪ್ರಶ್ನೆ 3, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 41, 43, 45, 47. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಅದು ಆಯ್ಕೆ ಸಿ 45 ಸರಿ ಉತ್ತರ. ಪ್ರಶ್ನೆ 4, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ನೀಡಬೇಕೆಂದು ಸಂವಿಧಾನದಲ್ಲಿ ಉಲ್ಲೇಖವಿದೆ? ನೋಡಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ನೀಡಬೇಕೆಂದು ಸಂವಿಧಾನದಲ್ಲಿ ನಮೂದಿಸಿದ್ದಾರೆ. 4, 6, 14, 18. ಸೊ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಅಂದರೆ ಅದು 14 ವರ್ಷದ ಒಳಗಿನ ಮಕ್ಕಳಿಗೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಷ್ಟನೇ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಸೇರಿಸಿದೆ? 46, 61, 141, 86. ಸರಿ ಉತ್ತರ ಇತ್ತು 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಪ್ರಶ್ನೆ 6, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಎಂದು ತಿಳಿಸುವ ಸಂವಿಧಾನದ ವಿಧಿ. ನೋಡಿ, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಅಂತ ತಿಳಿಸ್ತಕ್ಕಂಥ ಭಾರತ ಸಂವಿಧಾನದ ವಿಧಿ 46A, 21A, 141A, 87A. ಸರಿ ಉತ್ತರ ಇತ್ತು 21A. ಮುಂದಿನ ಪ್ರಶ್ನೆ, 6 ವರ್ಷದೊಳಗಿನ ಎಲ್ಲ ಮಕ್ಕಳ ಶೈಶವಾವಸ್ಥೆಯ ರಕ್ಷಣೆ ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು? 45, 21, 141, 87. 6 ವರ್ಷದೊಳಗಿನ ಎಲ್ಲ ಮಕ್ಕಳ ಶೈಶವಾವಸ್ಥೆಯ ರಕ್ಷಣೆ ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸಿಕೊಡ್ತಕ್ಕಂಥ ಸಂವಿಧಾನದ ವಿಧಿ 45. ಪ್ರಶ್ನೆ 8, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಎಂದು ಸಾರ್ತಕ್ಕಂಥ ಸಂವಿಧಾನದ ಪರಿಚ್ಛೇದ ಎಷ್ಟನೇದು? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಎಂದು ಸಾರ್ತಕ್ಕಂಥ ಸಂವಿಧಾನದ ಪರಿಚ್ಛೇದವನ್ನು ಕೇಳಿದ್ದಾರೆ. 40, 21, 19, 8. ಸರಿ ಉತ್ತರ ಬಂದುಬಿಟ್ಟು ಆಯ್ಕೆ ಸಿ 19 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9, ಭಾರತದಲ್ಲಿ ಸಾಮಾಜಿಕ ವಿಂಗಡಣೆಗೆ ಮುಖ್ಯ ಆಧಾರ ಏನು? ಶ್ರಮ ಸಿದ್ಧಾಂತ, ಜಾತಿ ಸಿದ್ಧಾಂತ, ಸಾಮಾಜಿಕ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನೋಡಿ, ಸೊ ಭಾರತದಲ್ಲಿರ್ತಕ್ಕಂಥ ಸಾಮಾಜಿಕ ವಿಂಗಡಣೆಗೆ ಮುಖ್ಯ ಆಧಾರ ಇರೋದು ಆಯ್ಕೆ ಡಿ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 10, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕಂಡು ಬರ್ತಕ್ಕಂಥ ಮೊದಲ ರೂಪ ಯಾವುದು? ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಆದಿವಾಸಿ ಸಮಾಜ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಒಟ್ಟು 5 ರೂಪಗಳು ಬರ್ತವೆ, ನೆನಪಿಟ್ಕೊಡ್ರಿ.
ಅದರಲ್ಲಿ ಬರ್ತಕ್ಕಂಥ ಮೊದಲ ರೂಪ ಯಾವುದಪ್ಪ ಅಂದರೆ ಆದಿವಾಸಿ ಸಮಾಜ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕಂಡು ಬರ್ತಕ್ಕಂಥ ಕೊನೆಯ ರೂಪ ಯಾವುದು? ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ಜಾತಿ ವ್ಯವಸ್ಥೆ, ಆದಿವಾಸಿ ಸಮಾಜ. ಸೊ ಮೊದಲ ರೂಪ ಆದಿವಾಸಿ ಸಮಾಜ ಆದರೆ ಸೊ ಅಂತಿಮ ರೂಪ ಅಂದರೆ ಕೊನೆಯ 5ನೇ ರೂಪ ಜಾತಿ ವ್ಯವಸ್ಥೆ ಇದೆ. ಪ್ರಶ್ನೆ 12. ಸಮಾಜದಲ್ಲಿನ ಮುಖ್ಯವಾದ ಸಾಮಾಜಿಕ ಪಿಡುಗು ಯಾವುದು? ಪ್ರಸ್ತುತವಾಗಿ ಸಮಾಜದಲ್ಲಿ ಕಾಡ್ತಕ್ಕಂಥ ಜ್ವಲಂತವಾದ ಸಮಸ್ಯೆ ಅಂತ ಕೇಳಿದ್ದಾರೆ. ಆ ಜ್ವಲಂತವಾದ ಸಮಸ್ಯೆ ಯಾವುದು? ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಒಂದು ಇವತ್ತು ಪಿಡುಗು ಆಗಿದೆ. ಪ್ರಶ್ನೆ 13. ಸಮಾಜದಲ್ಲಿನ ಶೂದ್ರರಿಗಿಂತ 5ನೇ ವರ್ಗದಲ್ಲಿ ಬರುವವರು. ನೋಡಿ, ಸಮಾಜದಲ್ಲಿ ಶೂದ್ರರು 4ನೇ ವರ್ಗ, ಇವರು ಶೂದ್ರರಿಗಿಂತನೂ ಕೂಡ 5ನೇ ವರ್ಗದಲ್ಲಿ ಬರ್ತಾರೆ. ಈ ಜನರು ಯಾರು? ಗುಲಾಮಗಿರಿ, ಕ್ಷತ್ರಿಯರು, ಜಾತಿ ವ್ಯವಸ್ಥೆ, ಅಸ್ಪೃಶ್ಯರು. ಸೊ ಸಮಾಜದಲ್ಲಿ ಶೂದ್ರರಿಗಿಂತ 5ನೇ ವರ್ಗದಲ್ಲಿ ಬರ್ತಕ್ಕಂಥ ಜನರೇ ಅಸ್ಪೃಶ್ಯರು ಅಂತ ಹೇಳ್ತಾರೆ. ಪ್ರಶ್ನೆ 14. ಅಸ್ಪೃಶ್ಯ ಮತ್ತು ಗುಡ್ಡಗಾಡು ವರ್ಗದ ಜನರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂದು ಹೆಸರಿಸಿದ ಬ್ರಿಟಿಷ್ ಸರ್ಕಾರದ ಕಾಯ್ದೆ. ನೋಡಿ, ಅಸ್ಪೃಶ್ಯರಾಗಿರಬಹುದು ಮತ್ತು ಗುಡ್ಡುಗಾಡು ವರ್ಗದ ಜನರನ್ನ ಸಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇಟ್ಟರು ಬ್ರಿಟಿಷ್ ಸರ್ಕಾರದ ಕಾಯ್ದೆ. ಹಾಗಾದ್ರೆ ಅದು ಯಾವ ವರ್ಷದ್ದು? 1935, 1934, 1933, 1932. ಅದಿತ್ತು 1935ರ ಬ್ರಿಟಿಷ್ ಸರ್ಕಾರದ ಕಾಯ್ದೆ. ಮುಂದಿನ ಪ್ರಶ್ನೆ, ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರೋ ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆ ಯಾರು ಎಂದು ಗೊತ್ತಾಗುತ್ತದೆ ಎಂದು ಹೇಳಿದವರು ಯಾರು? ಪ್ರಶ್ನೆ ನೋಡಿ, ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರೋ ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯರು ಯಾರು ಎಂಬುದು ಗೊತ್ತಾಗುತ್ತದೆ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಗೌತಮ ಬುದ್ಧ. ಸರಿ ಉತ್ತರ ಇತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 16. ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಪ್ರತಿಪಾದಿಸಿದವರು ಯಾರು? ನೋಡಿ, ಶಿಕ್ಷಣ ಮುಖ್ಯವಾಗಿ ಸಾರ್ವಜನಿಕರ ಸ್ವತ್ತೇ ಆಗಬೇಕು ಅಂತ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನು ನೋಡೋಣ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಗೌತಮ ಬುದ್ಧ. ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಅಂತ ಪ್ರತಿಪಾದನೆ ಮಾಡಿದವರೇ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 17. ಸಂವಿಧಾನದ ಶಿಲ್ಪಿ ಎಂಬ ಕೀರ್ತಿಗೆ ಭಾಜನರಾದವರು ಯಾರು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್. ಸರಿ ಉತ್ತರ ಇತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಶಿಲ್ಪಿಗೆ ಭಾಜನರಾಗಿದ್ದಾರೆ. ಪ್ರಶ್ನೆ 18. ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಎಂದು ಹೇಳಿದವರು ಯಾರು? ಸೊ ವ್ಯಾಖ್ಯೆ ನೋಡಿ, ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್. ಸೊ ಸರಿ ಉತ್ತರ ಇತ್ತು ವಿದ್ಯಾರ್ಥಿಗಳೇ, ಅದು ಆಯ್ಕೆ ಎ ಮಹಾತ್ಮ ಗಾಂಧೀಜಿ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. 19. ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧ ಮಾಡಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು? ಅಸ್ಪೃಶ್ಯತೆ ಆಚರಣೆ 15, 14, 17, 21. ಸಮಾಜದಲ್ಲಿ ಪಿಡುಗಾಗಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧ ಮಾಡಿರ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಬಂದ್ಬಿಟ್ಟು ಅದು 17 ಅಂತ ಬರುತ್ತೆ. 17 ಸರಿ ಉತ್ತರ. ಪ್ರಶ್ನೆ 20. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿಯಾದ ವರ್ಷ ಯಾವುದು? 1951ರಲ್ಲಿ, 1952ರಲ್ಲಿ, 1955, 1956. ಸೊ ಯಾವ ವರ್ಷ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿ ಆಯಿತು? ಸೊ ಆಯ್ಕೆಗಳು ಬಂದ್ಬಿಟ್ಟು 1955 ಆಪ್ಷನ್ ನಂಬರ್ ಸಿ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 21. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮಾರ್ಪಾಡುಗೊಂಡ ವರ್ಷ ಯಾವುದು? ನೋಡಿ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡು ಮಾಡ್ತಾರೆ. ಸೊ ಅದು ಯಾವ ವರ್ಷದಲ್ಲಿ ಅಂತ ಕೇಳಿದ್ದಾರೆ. 1971, 1975, 1976, 1978. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡು ಮಾಡಿದ್ದು
1976 ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 22 ನೋಡಿ, ಇದು ಕಡೆಯ ಪ್ರಶ್ನೆ ಇದೆ. ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದ್ದ ಶಾಸನ ಅಂತ ಕೇಳಿದ್ದಾರೆ. ನೋಡಿ, ಅಂದ್ರೆ ಅದು ಯಾವ ಒಂದು ಶಾಸನ? ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದ್ದ ಶಾಸನ ಯಾವುದು? 1979ರ ಶಾಸನ, 1989ರ ಶಾಸನ, 1986ರ ಶಾಸನ, 1976ರ ಶಾಸನ. ಸೊ ಇದು ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ 1989ರಲ್ಲಿ ಒಂದು ಶಾಸನ ಮಾಡ್ತಾರೆ, ಕಾಯ್ದೆ ಮಾಡ್ತಾರೆ. ಇದರ ಮೂಲಕ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೂ ಕೂಡ ಹಂಚಿಕೆಯನ್ನ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಪಾಠದಲ್ಲಿ ಬರ್ತಕ್ಕಂಥ ಒಟ್ಟು 22 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ಕೊಂಡು ಬಂದಿವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇದ್ದವು ಪರೀಕ್ಷಾ ದೃಷ್ಟಿಯಿಂದ. ಸೊ ದಯಮಾಡಿ ಈ ವಿಡಿಯೋವನ್ನ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಯಾಕಂದ್ರೆ ಸೊ ಅಲ್ಲಿ ಪ್ರತಿದಿನನೂ ಕೂಡ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ನಾವು ಶೇರ್ ಮಾಡ್ತಾನೆ ಇರ್ತೀವಿ. ಸೊ ಮತ್ತೆ ಮುಂದಿನ ಪಾಠದನ್ನು ಕೂಡ ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡೋಣ.